ಕಿರಣ್ ಶಕ್ತಿ ನ್ಯೂಸ್ಗೆ ಸ್ವಾಗತ. ಜೀವನ ಜ್ಯೋತಿ ಫೌಂಡೇಶನ್ ಬಡ ಮತ್ತು ಅನಾಥ ಮಕ್ಕಳ ಉಚಿತ ವಸತಿ ನಿಲಯದಲ್ಲಿ 80ನೇ ಸ್ವಾತಂತ್ರ್ಯ ಮಹೋತ್ಸವ ಆಚರಣೆ. ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಜನತಾ ಪ್ಲಾಟ್ನಲ್ಲಿರುವ ಜೀವನ ಜ್ಯೋತಿ ಫೌಂಡೇಶನ್ನ ಬಡ ಹಾಗೂ ಅನಾಥ ಮಕ್ಕಳ ವಸತಿ ನಿಲಯದಲ್ಲಿ 80ನೇ ಸ್ವಾತಂತ್ರ್ಯ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಕುಡಚಿ ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ. ರಾಜೀವ್ ಅವರು ಆಗಮಿಸಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಮಾಜಿ ಶಾಸಕ ಪಿ. ರಾಜೀವ್ ಅವರು, ಮಕ್ಕಳಿಗೆ ಶಿಕ್ಷಣ, ಸಂಸ್ಕಾರ ಹಾಗೂ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಇಂತಹ ವಸತಿ ನಿಲಯಗಳ ಸೇವೆ ಮಹತ್ವದ್ದಾಗಿದೆ ಎಂದು ಹೇಳಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಿ ವಿದ್ಯಾರ್ಥಿಗಳು ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಜ್ಞಾನೇಶ್ವರ ಧರ್ಮಟ್ಟಿ, ಉಪಾಧ್ಯಕ್ಷ ಬಸವರಾಜ ಅರಕೇರಿ, ಎಸಿ ಸಿಂಗೆ, ಯಶವಂತ ರಾಮೋಜಿ, ನಿವೃತ್ತ ಸೈನಿಕ ಮಲ್ಲೇಶ ಮಾಳಿ, ವಸಂತ ಲಾಳಿ, ಕಾಂತು ಬಾಡಗಿ, ಬಸವರಾಜ ಖೋತ, ವಸಂತ ಅಲಖನೂರ, ದತ್ತಾ ಸಣ್ಣಕ್ಕಿ, ಪರಗೌಡ ಉಮರಾಣಿ, ಕರೆಪ್ಪ ಪೂಜೇರಿ ಲಕ್ಕವ್ವ ಪಾರ್ಥನಳ್ಳಿ ಸೇರಿದಂತೆ ಗಣ್ಯರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರಾಸ್ತಾವಿಕವಾಗಿ ಸಂಸ್ಥೆಯ ಅಧ್ಯಕ್ಷ ಕಾಶಪ್ಪ ಹನಗಂಡಿ ಮಾತನಾಡಿದರು. ಕಾರ್ಯದರ್ಶಿ ಮಹಾದೇವ ಕಾಂಬಳೆ ಸ್ವಾಗತಿಸಿದರು. ಸುನಿಲ ಕಬ್ಬೂರ ನಿರೂಪಿಸಿದರು. ಶಕುಂತಲಾ ಕರೆಪ್ಪಗೋಳ ವಂದಿಸಿದರು. ದೇಶಭಕ್ತಿ ಗೀತೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಚಟುವಟಿಕೆಗಳೊಂದಿಗೆ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ವರದಿ ಕಿರಣ್ ಕಾಂಬಳೆ. ವಿದ್ಯಾರ್ಥಿಗಳು ಇದ್ವಿ. 38 ಜನರಿಗೆ ಬರೀ 3 kg ಅಕ್ಕಿ ಕೊಡ್ತಿದ್ರು. ಆ ಅಕ್ಕಿ ತೂಕ ಮಾಡೋ ಕೆಲಸ ನಂದು. ಈಗ ಎಷ್ಟು kg ಕೊಡ್ತೀರಿ? ಎಷ್ಟು ಮಕ್ಕಳು ಇಲ್ಲಿ? 54ಕ್ಕೆ ಎಷ್ಟು kg ಅಕ್ಕಿ? 12-13 kg ಹಾಕ್ತೀರಿ. ನಾವು ಅವಾಗ 2.5-3 kg ಅಕ್ಕಿಯಲ್ಲಿ ಅಷ್ಟೆಲ್ಲ ಊಟ ಮಾಡಬೇಕಿತ್ತು. ಇಷ್ಟಿಷ್ಟ ಅನ್ನ ಬರ್ತಿತ್ತು. ನನಗೆ ಅಕ್ಕಿ ತೂಕ ಮಾಡೋ ಜವಾಬ್ದಾರಿ ಹಚ್ಚಿದ್ರು. ಯಾಕೆಂದ್ರೆ ನಾನೊಂದ್ ಸ್ವಲ್ಪ ಮಗ್ಗಿ ಗಿಗ್ಗಿ ಕಲ್ತಿದ್ದೆ. ಅವಾಗ ಒಂದ್ ಸ್ವಲ್ಪ ಪದ್ಯ ಎಲ್ಲ ಕಲ್ತಿದ್ದೆ ಅಂತ ಹೇಳಿ ನನಗೆ ಅಕ್ಕಿ ತೂಕ ಮಾಡಕ್ ಹಚ್ತಿದ್ರು. ನಾನು ಅಕ್ಕಿ ತೂಕ ಮಾಡುವಾಗ 4 ದಿನ ಪ್ರಾಮಾಣಿಕವಾಗಿ ತೂಕ ಮಾಡಿದೆ. 2.5 kg ಅಂದ್ರೆ ಕರೆಕ್ಟ್ 2.5 kgನೇ ತೂಕ ಮಾಡ್ತಿದ್ದೆ. ಹಾಸ್ಟೆಲ್ ಹುಡ್ರೆಲ್ಲ ಒಂದ್ಸರಿ ಹಿಡ್ಕೊಂಡು ಕೂಡ ಹಾಕಿದ್ರೆ ನನ್ಗೆ ಯಾವನ್ಲೇ ನೀನು ಎಲ್ಲಿಂದ ಬಂದಿ ಅಂತ. ಹಿಂಗೆಲ್ಲ ತೂಕ ಮಾಡಬಾರ್ದು, ಈ ತರ ಮಾಡ್ಬೇಕು ಅಂದ್ರೆ ಹೇಗೆ ಅಂತ. ನೀನು ನಮ್ಮ ವಾರ್ಡನಿಗೆ ಒಂದ್ ಸ್ವಲ್ಪ ವಯಸ್ಸಾಗಿತ್ತು, ಕಣ್ಣಷ್ಟು ಸರಿ ಕಾಣ್ತಿರ್ಲಿಲ್ಲ. ಆ ತಕ್ಕಡಿಯನ್ನ ಕಾಲಲ್ಲಿ ಒತ್ತಿ ಹಿಡಿಬೇಕು, ಅಕ್ಕಿ ಹಾಕಿ ಸ್ವಲ್ಪ ಜಾಸ್ತಿ ಅಕ್ಕಿ ಬರೋ ರೀತಿ ಮಾಡಬೇಕು ಅಂತ ಹೇಳಿದ್ರು. ಅವಾಗ ಅಷ್ಟು ಮಾಡಿದ್ರು ಕೂಡ ಬಹಳ ಕಡಿಮೆನೆ ಅನ್ನ ಸಿಕ್ತಿತ್ತು, ಹೊಟ್ಟೆ ತುಂಬಾ ಅನ್ನ ಸಿಕ್ತಿರ್ಲಿಲ್ಲ. ಈಗ ದಿನಗಳು ಬದಲಾಗಿದ್ದಾವೆ. ಈಗ ಬಹುತೇಕ ಯಾವ ವಿದ್ಯಾರ್ಥಿಗಳು ಹಸಿವಿನಿಂದ ಇರ್ತಾರೆ ಅಂತ ಅನ್ಸಲ್ಲ ನನಗೆ. ಗುಣಮಟ್ಟ ಇದೆಯಾ, ಕ್ವಾಂಟಿಟಿ ಇರುತ್ತೆ, ಕ್ವಾಲಿಟಿ ಇದೆಯಾ, ಅದನ್ನು ಇಂಪ್ರೂವ್ ಮಾಡಬೇಕು. ಇದು ಈ ದೇಶದಲ್ಲಿ ಮೊದಲ ಆದ್ಯತೆ ವಿದ್ಯಾರ್ಥಿಗಳು ಆಗಬೇಕು. ನಮ್ಮ ಫಸ್ಟ್ ಪ್ರಯಾರಿಟಿ ಎಜುಕೇಶನ್ ಆಗಬೇಕು. 2ನೇ ಪ್ರಯಾರಿಟಿ ಹೆಲ್ತ್ ಆಗಬೇಕು. 3ನೇ ಪ್ರಯಾರಿಟಿ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು. ಪ್ರತಿಯೊಬ್ಬ ಮಗು, ಅದು ಬಡವನ ಮಗು ಆಗಿರ್ಲಿ ಅಥವಾ ಶ್ರೀಮಂತನ ಮಗು ಆಗಿರ್ಲಿ, ಒಂದೇ ಕ್ವಾಲಿಟಿ ಎಜುಕೇಶನ್ ಸಿಗೋ ರೀತಿ ಯಾವ ರಾಷ್ಟ್ರ ನಿರ್ಮಾಣ ಮಾಡುತ್ತೆ ಆ ರಾಷ್ಟ್ರಕ್ಕೆ ಭವಿಷ್ಯ ಇದೆ. ಈ ಮಕ್ಕಳ ಮೇಲೆ ಒಂದು ರಾಜ್ಯ ಅಥವಾ ಒಂದು ರಾಷ್ಟ್ರ ಇನ್ವೆಸ್ಟ್ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟ್ಗೆ ಫಲ